ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋಲಿ ಒಂದು ತುಂಬ ಯೂಸ್ಫುಲ್ ಆಗಿರುವಂಥ ಡಿವೈಸ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಾವು ಊಟ ಇಲ್ಲದೆ, ಆಹಾರ ಇಲ್ಲದೆ ಕೂಡ ಇರ್ಬೋದು, ಆದರೆ ನೀರಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೆಂಗಳೂರು ನಾವೇನಾದರೂ ಇದೀವಿ ಅಂತಂದರೆ ಎಷ್ಟೋ ಸಲ ಟ್ಯಾಪ್ ವಾಟರ್ನಲ್ಲಿ ಬ್ಲೀಚಿಂಗ್ ಪೌಡ್ರ್ ವಾಸನೆ ಬರ್ತಾ ಇರುತ್ತೆ. ತುಂಬ ಹಾರ್ಡ್ ವಾಟರ್ ನಮಗೆ ಬೆಂಗಳೂರಿನಲ್ಲಿ ಸಿಗುತ್ತೆ. ಆ ಒಂದು ವಾಟರ್ನ ಪ್ಯೂರಿಟಿ ಎಷ್ಟಿದೆ ಅಂತ ನಾವು ಈ ಒಂದು ಡಿವೈಸ್ನ ಮುಖಾಂತರ ತಿಳ್ಕೊಬೋದು. ಹೌದು, TDS ಅನ್ನು ಈ ಒಂದು ಡಿವೈಸ್ನ ಮುಖಾಂತರ ನಾವು ಮೆಜರ್ ಮಾಡ್ಬೋದು. TDS ಅಂತಂದರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತ. ಎಷ್ಟು ಕಲ್ಮಶ ಆ ಒಂದು ವಾಟರ್ನಲ್ಲಿ, ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು, ಯಾವುದೇ ಒಂದು ವಾಟರಲ್ಲಿ ಎಷ್ಟು ಕಲ್ಮಶ ಇದೆ ಅಂತ ಈ ಒಂದು ಡಿವೈಸ್ನಲ್ಲಿ ನಾವು ತಿಳ್ಕೊಬೋದು. ಈ ಡಿವೈಸ್ನ ಯಾವ ರೀತಿ ಮೆಜರ್ ಮಾಡೋದು, TDS ವ್ಯಾಲ್ಯೂ ಎಷ್ಟಿರಬೇಕು, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎರಡು ಲಿಂಕ್ ಡಿಸ್ಕ್ರಿಪ್ಷನ್ ಇದಕ್ಕೆ ನೀವು ಫಾಲೋವನ್ನು ಮಾಡ್ಬೋದು. ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ತುಂಬ ಇಂಪಾರ್ಟೆಂಟ್ ಅದು. ಮೊದಲನೇದಾಗಿ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಈ ಒಂದು TDS ಮೆಜರಿಂಗ್ ಡಿವೈಸ್ ಅಂದರೆ ಇದು MI ಕಂಪ್ನಿಯದ್ದು. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಇದು ಇನ್ನೂ ಅವೈಲೇಬಲ್ ಇಲ್ಲ, ಬಟ್ MI ಮ್ಯಾನುಫ್ಯಾಕ್ಚರ್ ಮಾಡುವಂಥ ಡಿವೈಸ್ ಇದಾಗಿರುವಂಥದ್ದು. ಇದನ್ನು ಅನ್ಬಾಕ್ಸ್ ಮಾಡಿದ್ರೆ ಇದರೊಳಗೆ ಈ ಒಂದು ಡಿವೈಸ್ನ ಬಿಟ್ಟು ಬೇರೆ ಏನು ಕೂಡ ಸಿಗೋದಿಲ್ಲ. ಇದರಲ್ಲಿ ಯೂಸರ್ ಮ್ಯಾನ್ಯುಯಲ್ ಸಹ ನಿಮಗೆ ಇರೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇದ್ದರೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಡಿವೈಸ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನೋಡ್ಬೋದು ಒಂದು ಕ್ಯಾಪ್ ಇದೆ. ನೀವು ಕ್ಯಾಪ್ ಅಂತ ತೆಗೆದ್ಬಿಟ್ಟು ಇದನ್ನು ವಾಟರ್ ಒಳಗೆ ಇಡಬೇಕಾಗುತ್ತೆ. ಮತ್ತು ಇನ್ನೊಂದು ಸೈಡ್ನಲ್ಲಿ ನಿಮಗೆ ಇದಕ್ಕೆ ಈ ಒಂದು ಡಿವೈಸ್ಗೆ ಬ್ಯಾಟ್ರಿಯನ್ನು ಹಾಕೋದಕ್ಕೆ ಜಾಗವನ್ನು ಇಡಲಾಗಿರುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ಒಂದು ರೀತಿ ಬಿಲ್ಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಬೆಂಗಳೂರಿನಲ್ಲಿದ್ದೀರಾ ಅಂತ ಅಂದರೆ, ಅಥವಾ ನೀವೇನಾದರೂ ಒಂದು ಬಾವಿ ನೀರು ಅಂತ ಅಂದರೆ ಮೋಟ್ರ್ ಹಾಕ್ಬಿಟ್ಟು ಬಾವಿ ನೀರು ತೆಗಿತಿದ್ದಾರೆ ಅಂದರೆ, ಈ ಒಂದು ಡಿವೈಸ್ನ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಎಷ್ಟೋ ಸಲ ನಮಗೆ ಗೊತ್ತಿರೋದಿಲ್ಲ, ಎಷ್ಟೋ ಕಲ್ಮಶಗಳು ನಮ್ಮ ವಾಟ್ರಲ್ಲಿ ಇರುತ್ತೆ, ನಮಗೆ ಗೊತ್ತಾಗಿರೋದಿಲ್ಲ. ಅದನ್ನೇ ನಾವು ಕುಡಿತಾ ಇರ್ತೀವಿ. ವಿತೌಟ್ ಫಿಲ್ಟ್ರು ಎಷ್ಟೋ ಜನ ನೀರು ಕುಡಿತಾರೆ. ನಾನು ಸಹ ಸಣ್ಣದಿರ್ಬೇಕಾದ್ರೆ ನಮ್ಮಲ್ಲಿ ಫಿಲ್ಟರ್ ಇರಲಿಲ್ಲ. ನಾರ್ಮಲ್ ಏನು ಬೋರ್ವೆಲ್ಲಿಂದ ಏನು ಬರುತ್ತೆ ಅಥವಾ ನೀರು ಏನು ಬರುತ್ತೆ ಅವ್ರು ಏನು ಕೊಡ್ತಾರೆ ಅದನ್ನೇ ಡೈರೆಕ್ಟಾಗಿ ನಾವು ಕುಡಿತದೋ. ನಮಗೆ ಗೊತ್ತಿಲ್ಲ ಅದು ಯಾವ ರೀತಿ ಇರ್ತಿತ್ತು ಅಂತ. ಅದರಿಂದ ಎಷ್ಟೋ ರೋಗಗಳು ಸಹ ಬರ್ಬೋದು. ಅದರಿಂದ ನೀವು ಫಿಲ್ಟರ್ನ ಯೂಸ್ ಮಾಡ್ತಿಲ್ಲ ಅಂತಂದರೆ, ಫಿಲ್ಟರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಈ ಒಂದು ಡಿವೈಸ್ನ ಒಂದು ರೀತಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ತುಂಬ ಕಾಸ್ಟ್ಲಿ ಏನಲ್ಲ ಇದು. ಸುಮಾರು ಒಂದು $400 ಆಗುತ್ತೆ ಈ ಒಂದು ಡಿವೈಸ್. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇನ್ನು ಈ ಒಂದು ಡಿವೈಸ್ನಲ್ಲಿ ನೀರಿನಲ್ಲಿರುವಂಥ TDS ವ್ಯಾಲ್ಯೂವನ್ನು ಮೆಜರ್ ಮಾಡುವಂಥ ತುಂಬ ಈಸಿ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಬಟನ್ ನೀಡಲಾಗಿದೆ. ನೀವು ನೋಡ್ತಾ ಇದ್ದಾರೆ TDS ಅಂತಂದರೆ ಒಂದು ಬರೆದಿದೆ. ಅದನ್ನು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಈ ಒಂದು ಡಿಸ್ಪ್ಲೇ ಆನ್ ಆಗುತ್ತೆ. ಆನ್ ಆದ ನಂತರ ನೀವು ನೋಡ್ತಾ ಇದ್ದೀರಲ್ವ, ಕೆಳಗಡೆ ಕ್ಯಾಪ್ ಇರುತ್ತೆ. ಇದೊಂದು ಕ್ಯಾಪನ್ನು ಓಪನ್ ಮಾಡಿ ಇದನ್ನು ನೀರೊಳಗೆ ಇಟ್ಟರೆ ಸಾಕು, ಇನ್ಸ್ಟಂಟಾಗಿ ನಿಮಗೆ ಇದರಲ್ಲಿ ಎಷ್ಟು ಒಂದು ಕಲ್ಮಶ ಇದೆ ಅಂತ, ಇದರಲ್ಲಿ PPM ಅಂತ ಅಂದರೆ ಮಿಲಿಗ್ರಾಮ್ ಪರ್ ಲೀಟರ್, ಎಷ್ಟು ಮಿಲಿಗ್ರಾಮ್ ಪರ್ ಲೀಟ್ರ್ ಕಲ್ಮಶ ಇದರಲ್ಲಿದೆ ಅಂತ, PPM ಅಂತ ಅದನ್ನು ನಾವು ಶಾರ್ಟಾಗಿ ಕರೀಬೋದು. ಅದನ್ನು ಇದರಲ್ಲಿ ತೋರಿಸುತ್ತೆ. ಇಷ್ಟು ಸಿಂಪಲ್ಲಾಗಿ ನಾವು ಒಂದು ಕಲ್ಮಶ, ಯಾವುದೇ ಒಂದು ವಾಟರ್ನ ಪ್ಯೂರಿಟಿಯನ್ನು ನಾವು ಇದರಿಂದ ಕಂಡುಹಿಡಿಬೋದು. ಇದೀಗ ನಾನು ನಿಮಗೆ ಈ ಒಂದು ಡಿವೈಸ್ನ ಮುಖಾಂತರ ವಾಟರನ್ನು ಮೆಜರ್ ಮಾಡಿ, ವಾಟರ್ ಪ್ಯೂರಿಟಿಯನ್ನು ಮೆಜರ್ ಮಾಡಿ ತೋರಿಸ್ತೀನಿ. ಒಂದು ಕಲ್ಮಶ ಇರುವಂಥ ನೀರನ್ನು ಮತ್ತು ಟ್ಯಾಪ್ ವಾಟ್ರು, ನಮ್ಮ ಬೆಂಗಳೂರಿಗೆ ಡೈರೆಕ್ಟಾಗಿ ಬರುವಂಥ ನೀರೊಂದನ್ನು ಮತ್ತು ನಾವು ಕುಡಿಯುವ ನೀರನ್ನು, ನಾನು ಬಾಟಲ್ ತರಿಸ್ತೀನಿ ಆ ಒಂದು ನೀರನ್ನು, ಮೂರನ್ನೂ ಸಹ ಮೆಜರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ನೀವು ಇಲ್ಲಿ ನೋಡ್ಬೋದು. ನೀವು ನೋಡ್ತಾ ಇದ್ದಾರೆ, ಆ್ಯಕ್ಚುಲಿ ನಾನು 3 ರೀತಿಯ ವಾಟರ್ನ ಇಟ್ಟಿದ್ದೀನಿ ನಾನು. ಇಲ್ಲೇನಿದೆ, ಇದು ಕುಡಿಯೋ ವಾಟರು, ಇದು ಟ್ಯಾಪ್ ವಾಟ್ರು, ನೀರಿಂದ ನಲ್ಲಿಯಿಂದ ಬರುವಂಥ ನೀರಿದು ಡೈರೆಕ್ಟಾಗಿ ಬೆಂಗಳೂರಿನಲ್ಲಿ. ಮತ್ತು ಇದು ಹಾರ್ಡ್ ವಾಟರ್ ಅಂತಂದರೆ ಇದರಲ್ಲಿ ಕಲ್ಮಶಗಳು ತುಂಬ ಜಾಸ್ತಿ ಇದೆ, ಆ ವಾಟ್ರ್ ಇದು. ಮೊದಲನೇದಾಗಿ ನಾನು ಕಲ್ಮಶ ಜಾಸ್ತಿ ಇರುವಂಥ ವಾಟ್ರನ್ನ ಮೆಜರ್ ಮಾಡ್ತೀನಿ. ಇದರಲ್ಲಿ ನಾನು ಇನ್ನೊಂದೇನಪ್ಪ ಅಂತಂದರೆ, ಕುಡಿಯುವ ನೀರು ಚೆನ್ನಾಗಿರಬೇಕು ಅಂತ ಅಂದರೆ ಕಮ್ಮಿ ಅಂದರೆ 300 TDS, 300 ಮಿಲಿಗ್ರಾಮ್ಸ್ ಪರ್ ಲೀಟ್ರಿಗಿಂತ ಕಮ್ಮಿ ಇದ್ದರೆ ಮಾತ್ರ ಕುಡಿಯುವ ನೀರು ಅಂತ ಹೇಳಲಾಗ್ತಿರುವಂಥದ್ದು. 150ಕ್ಕಿಂತ ಅಟ್ಲೀಸ್ಟ್ ಕಮ್ಮಿ ಇರಬೇಕು. ನಾನು ಕುಡಿಯುವಂಥ ವಾಟರ್ ಎಷ್ಟಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹಾರ್ಡ್ ವಾಟರ್ ಚೆಕ್ ಮಾಡ್ತೀನಿ ನಾನು. ನೀವು ಇಲ್ಲಿ ನೋಡ್ಬೋದು, ಹಾರ್ಡ್ ವಾಟ್ರಿಗೆ ನಾನು ಹಾಕಿದ ತಕ್ಷಣ ನಿಮಗೆ ಕಾಣಿಸೋದಕ್ಕೆ ಹತ್ರದಿಂದ ತೋರಿಸ್ತೀನಿ ನಾನು. ನೀವು ನೋಡ್ಬೋದು, ಸುಮಾರು 806 ಅಂತ ಅನ್ಕೋತೀನಿ, ಉಲ್ಟಾ ತೋರಿಸ್ತಾ ಇದೆ. 804 ಇದೆ, ಇಲ್ಲಿ ನೋಡ್ಬೋದು. 809, 810 ಇದು ಇದರ ಒಂದು TDS ವ್ಯಾಲ್ಯೂ. ಇದು ಡ್ರಿಂಕಿಂಗ್ ವಾಟರ್ ಆಗೋದಿಲ್ಲ. ನೀವು ಕುಡಿದ್ರೆ ಏನು ತೊಂದರೆ ಇಲ್ಲ, ಬಟ್ ತುಂಬ ಕಲ್ಮಶ ಜಾಸ್ತಿ ಅಂತ ನಾವು ಇದರಲ್ಲಿ ಗಮನಿಸ್ಬೋದು. 814 PPM ಇರುವಂಥದ್ದು ಅದರಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಹಾರ್ಡ್ ವಾಟ್ರು. ಇದು ಹಾರ್ಡ್ ವಾಟ್ರ್ ಆದರೆ, ಈಗ ಟ್ಯಾಪ್ ವಾಟ್ರು, ಬೆಂಗಳೂರಿನಲ್ಲಿ ಬಂತ ಟ್ಯಾಪ್ ವಾಟ್ರ್ ಎಷ್ಟಿದೆ ಅಂತ ಗಮನಿಸ್ತಾ ನೋಡ್ಬೋದು. 0 ಇದೆ ಆಲ್ರೆಡಿ. ಇದರೊಳಗೆ ನಾನು ಇಡ್ತೀನಿ. ಇದ್ದ ತಕ್ಷಣ ನೀವು ಇಲ್ಲಿ ನೋಡ್ಬೋದು 228. ಇದು ನಮ್ಮ ಬೆಂಗಳೂರಿನಲ್ಲಿ ಬರುವಂಥ ನಲ್ಲಿಯ ನೀರು. ಬೆಂಗಳೂರಲ್ಲಿ ಬರುತ್ತೆ ನೋಡಿ, ಅದು ನಲ್ಲಿಯ ನೀರು. 228 ಇರುವಂಥದ್ದು. ಸ್ವಲ್ಪ ಜಾಸ್ತಿನೇ ಆ್ಯಕ್ಚುಲಿ. ಒಂದು ಟ್ಯಾಪ್ ವಾಟ್ರಿಗೆ ಅಷ್ಟೊಂದು ಪ್ಯೂರ್ ಇಲ್ಲ ಅಂತ ಹೇಳ್ಬೋದು. ಹಾರ್ಡ್ ವಾಟರ್ ಅಲ್ವ ಬೆಂಗಳೂರದು, ಏನೋ ಮಾಡೋದಕ್ಕಾಗೋದು. ಇದಾದ ನಂತರ ನಾನು ಕುಡಿಯುವ ನೀರು, ಇದು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಾನು ಮಡಿಕೆ ಇದರಲ್ಲಿ ಇಟ್ಟಿದ್ದೀನಿ, ಮಣ್ಣಿನ ಇದರಲ್ಲಿ. ಇದು ನಾನು ಕುಡಿಯುವಂಥ ನೀರು ನೋಡ್ಬೋದು. 28 PPM, 28 ಮಿಲಿಗ್ರಾಮ್ಸ್ ಪರ್ ಲೀಟರ್ ಇರುವಂಥ ಇದರಲ್ಲಿ. ಇದನ್ನು ನಾವು ಆರಾಮಾಗಿ ಕುಡಿಬೋದು ಇದರಲ್ಲೇ ಡೈರೆಕ್ಟಾಗಿ. ಸೊ ಇದು ಗೊತ್ತಲ್ಲ, ಬೆಂಗಳೂರಿನಲ್ಲಿ ಒಂದು ಕ್ಯಾನಲ್ ಕೊಟ್ಟೋಗ್ತಾರೆ ನೋಡಿ, ಆ ನೀರು ಇದು.
ಇದನ್ನು ನೀವು ಕುಡಿದ್ರೆ ತೊಂದರೆ ಇಲ್ಲ. ಅದರಿಂದ ನೀವು ಏನಾದರೂ ನೀರನ್ನು ಕುಡಿತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಅಟ್ಲೀಸ್ಟ್ 50ಕ್ಕಿಂತ ಒಳಗೆ ಇರಲಿ. ನೀವು ತರಿಸ್ತೀರಲ್ವ ಬಾಟ್ಲು, ಅದರೆಲ್ಲ 50ಕ್ಕಿಂತ ಹೊರಗಡೆ ಇರೋದು ತುಂಬ ಒಳ್ಳೆಯದು. ಅದೊಂದು ಸ್ಥಿತಿ ಪ್ಯೂರಿಟಿ ತುಂಬ ಜಾಸ್ತಿ ಇರುತ್ತೆ. ದಯವಿಟ್ಟು ನೋಡ್ಕೊಂಡು ತೊಗೊಳ್ಳಿ. ಟ್ಯಾಪ್ ವಾಟರ್ನ ಕುಡಿಯೋಕ್ಕೆ ಹೋಗ್ಬಿಡಿ, ಅಟ್ಲೀಸ್ಟ್ ಫಿಲ್ಟರ್ ಮಾಡ್ಕೊಂಡು ಕುಡೀರಿ. ಈ ಒಂದು ಡಿವೈಸ್ ನನ್ನ ಪ್ರಕಾರ ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನು ಮೆಜರ್ ಮಾಡೋದಕ್ಕೆ ಅಂತ ನನಗನ್ಸುತ್ತೆ. ಇದಿಷ್ಟು ಈ ಒಂದು TDS ಮೆಜರಿಂಗ್ ಡಿವೈಸ್ನ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೇನಾದರೂ ಬೆಂಗಳೂರಿನಲ್ಲಿದ್ದೀರಾ ಅಂತಂದರೆ ದಯವಿಟ್ಟು ಈ ರೀತಿ ಒಂದು ಡಿವೈಸ್ನ ಪರ್ಚೇಸ್ ಮಾಡಿ, ತುಂಬ ಒಳ್ಳೆಯದು. ನಿಮ್ಮ ಮನೆಗೆ ಬರ್ತಿರುವಂಥ ಟ್ಯಾಪ್ ವಾಟ್ರು ಡ್ರಿಂಕಿಂಗಿಗೆ ಒಳ್ಳೆಯದ ಇದರಿಂದ ನಾವು ಮೆಜರ್ ಮಾಡ್ಕೊಬೋದು. ಯಾರಾಗಿರ್ಬೋದು, ಯಾವುದಕ್ಕೂ ಒಂದು ತೊಗೊಂಡಿಟ್ಕೊಂಡಿರಿ. ದಿನನಿತ್ಯ ಕುಡಿಯುವಂಥ ವಾಟ್ರ್ ನಾವು. ಸೊ ಇಂಪಾರ್ಟೆಂಟ್ ಆಗುತ್ತೆ ತುಂಬ. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಫಾಲೋ ಮಾಡಿ. ಇದಕ್ಕೂ ಸಿಗೋಣ ಮುಂದಿನ ವೀಡಿಯೋದಲ್ಲಿ.